ಈಗ ಮಕ್ಕಳೆಲ್ಲ ಮೊದಲನೇ ಲೆವೆಲ್ ಶ್ಲೋಕಗಳನ್ನು ಹೇಳ್ತಾರೆ. ಈ ಮೊದಲನೇ ಲೆವೆಲ್ ಶ್ಲೋಕದಲ್ಲಿ ಏನು ಸಿಲೆಬಸ್ ಮಾಡಿದ್ದೀನಿ ನನ್ನ ಸ್ಕೂಲ್ನಲ್ಲಿ ಅಂದರೆ, ಬೆಳಗ್ಗೆ ಎದ್ದ ಕೂಡಲೇ ನಾವೆಲ್ಲ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳಿ ನಾವು ಚಿಕ್ಕ ವಯಸ್ಸಿಂದ ನಾವು ಕಲ್ತ್ಕೊಂಡು ಬಂದಿರೋದು. ಆದರೆ ಅದಕ್ಕೂ ಮುಂಚೆ ಇನ್ನೂ 3 ಶ್ಲೋಕಗಳಿದೆ. ಸೊ ಅಲ್ಲಿಂದ ಮಕ್ಕಳಿಗೆ ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾವುದು ಅಂದರೆ ಉತ್ತಿಷ್ಟೋ ಉತ್ತಿಷ್ಟ. ನಮ್ಮ ಎಲ್ಲ ಹೃದಯದಲ್ಲಿ ಶ್ರೀಮನ್ನಾರಾಯಣ ಇರ್ತಾರೆ. ಸೊ ಆ ನಾರಾಯಣನ ನಾವು ಎಬ್ಸಾದ್ಮೇಲೆ ನಾವು ಎದ್ದೇಳಬೇಕು. ಹಾಗಾಗಿ ಅಲ್ಲಿಂದ ಮಕ್ಕಳು ರಾತ್ರಿ ಮಲಗೋವರೆಗೂ ರಾಮಂ ಸ್ಕಂದಂ ಹನುಮಂತಂ ಅಂತ ಒಂದು ಶ್ಲೋಕ ಇದೆ. ರಾತ್ರಿ ಮಲಗಬೇಕಾದ್ರೆ ಯಾವುದೇ ಕೆಟ್ಟ ಸ್ವಪ್ನಗಳು ಬರ್ದಿರ ಇಲ್ಲ ಬೆಚ್ಚ ಬೀಳ್ದಿರ ಮಕ್ಕಳು ಮಲಗಬೇಕು ಅಂತ ಹೇಳಿ ಅದು ಕೊನೆ ಶ್ಲೋಕ. ಈ ರೀತಿ ಒಟ್ಟು 16 ಶ್ಲೋಕ ಇದೆ. ಅಷ್ಟನ್ನು ನಮ್ಮೆಲ್ಲ ಪುಟಾಣಿಗಳು ಇವಾಗ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ಸ್ವಾಗತ ಮಾಡೋಣವಾ? ಅವನದು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ 1-2 ಶ್ಲೋಕ ಅವರೆಲ್ಲ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವನ ಕೈಯಲ್ಲಿ ಹೇಳಿಸ್ತೀನಿ. ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಉತ್ತಿಷ್ಟ ಕಮನ ಕಂಡ ಮಂಗಲಂ ಕುರು. ವೆರಿ ಗುಡ್. ಆಮೇಲೆ ಸ್ನಾನ ಮಾಡಬೇಕಂದ್ರೆ ನಾವು ಯಾವ ಶ್ಲೋಕ ಹೇಳ್ತೀವಿ ಕಂದ? ಪ್ರಯಾಗೆ 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 ಕಾಶಿ 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 ಗಂಗೆ ನಮಯದೇವ ಗಯವದೇ ಶಯಾಫದಿ ನಮದೆ ಕಾವಿದಿ ಡಲ ಮೀನ್ ಹಿಂದಿ ಮಂಕರೋ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. Krishna Krishna Hare 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 Rama Hare Rama 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 Hare Hare. ಹಲೋ, ಬಲ್ಗಡೆ ಇದ್ದು ಎಲ್ಲರೂ ಕೈ ಉಜ್ತೀರಾ. ಕೈ ಉಜ್ಜಿ ಯಾವ ಶ್ಲೋಕ ಹೇಳ್ತೀರಾ? ಕರಾಗ್ರೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಚಿರಂಜೀವಿಗಳ ಶ್ಲೋಕ ಹೇಳಿ. ಅಶ್ವತ್ಥಾಮ ಓಕೆ. ಹೆಣ್ಮಕ್ಳೆಲ್ಲ ಪತಿವ್ರತೆ ಸ್ತೋತ್ರ ಹೇಳಿ. ಅಹಲ್ಯೆ ಅಹಲ್ಯೆ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ಈಗ ಸ್ನಾನದ ಮನೆಯಲ್ಲಿ ಹೇಳೋ ಶ್ಲೋಕ. ಪ್ರಯಾಗೆ 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 ಕಾಶಿ 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 ಗಂಗೆ ಚ ಯಮುನಾ ಚೈವ
ಅಶ್ವಿಕಾ ಮೈಕ್ ಹಿಂದೆಗಡೆ ಚಾರ್ವಿ ಕೊಡುಗಲ್ಲ. ಇವಾಗ ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ ಎಣ್ಣೆ ಹಚ್ಚೋದು. ಅರ್ಕೆ ತಾಪಃ अर्के तापः कान्तिरिन्दौनरान सौमे मृत्यु सोमचे पुत्पनाभः जीवे रोगो भार्गवे वित्तहानिः मत्ते ब्रह्मे आयुरारोग्य वृद्धिः. ಸ್ನಾನ ಆದ್ಮೇಲೆ ಗುರುಗಳು ಪ್ರಾರ್ಥನೆ ಮಾಡ್ಕೋಬೇಕಲ್ವಾ. ಅಜ್ಞಾನ अज्ञानातिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಗುರುಗಳು ಪ್ರಾರ್ಥನೆ ಆಗಿದ ತಕ್ಷಣ ಎಲ್ಲಾ ದೇವರಿಗೂ ಸೇರಿಸಿ ಸರ್ವಂ ಕೃಷ್ಣಾರ್ಪಣಮಸ್ತು. ಕೃಷ್ಣ ಪ್ರಾರ್ಥನೆ ಮಾಡೋಣ. ಕೃಷ್ಣಾಯ वासुदेवाय हरये परमात्मने प्रणतक्लेशनाशाय गोविन्दाय नमो नमः. ಇಲ್ಲಿ ಫ್ರಂಟ್ ಲೈನಲ್ಲಿರೋ ಮಕ್ಕಳೆಲ್ಲ ಪಾಠಕ್ಕೆ ಸೇರಿ 1 ಇಲ್ಲ 1.5 ತಿಂಗಳಾಗಿದೆ ಅಷ್ಟೇ. ಹಾಗಾಗಿ ಇವರು ಇಷ್ಟು 9 ಶ್ಲೋಕನ ಕಲ್ತಿದ್ದಾರೆ. ಪ್ರದಕ್ಷಿಣೆ ಮಾಡ್ಬೇಕಲ್ವಾ ಪ್ರಾರ್ಥನೆ ಆಗಿದ ತಕ್ಷಣ. ಯಾನಿ ಕಾನಿ ಚ यानि कानि च पापानि जन्मान्तरकृतानि च तानि सर्वाणि नश्यन्ति प्रदक्षिण पदे पदे. ಪ್ರದಕ್ಷಿಣೆ ಆಗಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅನ್ಯತಾ ಶರಣಂ ನಾಸ್ತಿ अन्यथा शरणं नास्ति तमेव शरणं मम तस्मात् कारुण्यवशेन रक्ष रक्ष जनार्दन. ಆಯ್ತು. ಪ್ರದಕ್ಷಿಣೆ ಆದ್ಮೇಲೆ ದೇವರ ತೀರ್ಥ ತಗೋತೀವಿ. ಅಕಾಲ ಮೃತ್ಯು अकाल मृत्युहरणं सर्वव्याधिनिवारणं समस्तदुरितोपशमनं शुभम्. ಅದಾದ್ಮೇಲೆ ದೇವ್ರ ಪ್ರಸಾದ ಮನೇಲಿ ಏನ್ ತಿಂಡಿ ಮಾಡಿರ್ತಾರೆ ಅದ್ರ ದೇವ್ರಿಗೆ ಸಮರ್ಪಣೆ ಮಾಡಿ ಪ್ರಸಾದ ತಗೋತೀವಲ್ವಾ. ಯಾವುದು ಅನ್ನಪೂರ್ಣೆ अन्नपूर्णे सदा पूर्णे शङ्कर प्राणवल्लभे ज्ञानवैराग्यसिद्ध्यर्थं विश्वां देहि च पार्वती. ಅಹಂ ವೈಶ್ವಾನರೋ अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधम्. ಅದಾದ್ಮೇಲೆ ತಿಂಡಿ ಎಲ್ಲ ತಿಂದಾದ್ಮೇಲೆ ತಂದೆ ತಾಯಿಗೆ ನಮಸ್ಕಾರ ಮಾಡಿನೇ ಸ್ಕೂಲ್ಗೆ ಹೋಗ್ಬೇಕಲ್ವಾ. ಅವಾಗ ಯಾವ್ದು ಹೇಳ್ತೀರಾ? ಅಭಿವಾದನ अभिवादनशीलस्य नित्यं मुक्तोप
ಶುರು ಮಾಡ್ಬೇಕು. ಜ್ಞಾನಾನಂದಮಯಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మయే. ಓಕೆ, ಭುವನ್, ಗಿವ್ ದ ಮೈಕ್ ಟು ರಿಷಿ. ಗಿವ್ ದ ಮೈಕ್ ಟು ಅರುಣ್. ಬೆಳಗಿಂದ ಸಂಜೆವರೆಗೂ ಸ್ಕೂಲಿಗೆ ಹೋಗಿರ್ತೀರಾ, ಆಟ ಆಡಿರ್ತೀರಾ, ನಿಮಗೆ ತಿಳಿದಿರೇನೋ ಏನಾದರೂ ಮಿಸ್ಟೇಕ್ಸ್ ಮಾಡಿರ್ತೀರಾ, ಅದಕ್ಕೆ ದೇವ್ರ ಹತ್ರ ಕ್ಷಮೆ ಯಾಚನೆ. ಕಾಯೇನ ವಾಚ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವೇನ ಕರೋಮಿ ಯಜ್ಜ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ರಾತ್ರಿ ಮಲ್ಗಕ್ಕೆ ಮುಂಚೆ ದೇವರ ಪ್ರಾರ್ಥನೆ ಮಾಡಿ ಮಲಗಬೇಕು. ರಾತ್ರಿ ಮಲಗಿದಾಗ ಯಾವುದು ದುಸ್ವಪ್ನ ಬರಬಾರ್ದು ಅಂತ ಅಲ್ವಾ? ರಾಮಂ ಸ್ಕಂದಂ ರಾಮಸ್ಕಂದಂ ಹನುಮ